SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಈ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಆದಂಥ 28 ಮಾರ್ಕ್ಸ್ನ ಹೆಂಗೆ ತೆಗಿಬೋದು, ಮಿನಿಮಮ್ 28 ಜಸ್ಟ್ ಪಾಸ್ ಆಗೋಂಥ ಸ್ಟೂಡೆಂಟ್ಸ್ಗೆ. ಸೊ ಕರೆಕ್ಟಾಗಿ ನೋಡಿ ಈ ವಿಡಿಯೋನ, ಅವ್ರಿಗಾಗಿ. ಯಾಕಂದರೆ ತುಂಬ ಜನಕ್ಕೆ ಇಂಗ್ಲೀಷ್ ಕಷ್ಟ ಆಗುತ್ತೆ. ಎಷ್ಟೋ ಜನ ಅದನ್ನು ಕೇಳ್ತಾ ಇದ್ದೀರಾ, ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಮೆಸೇಜ್ ಆಗ್ತಾಯಿದ್ದೀರಾ, ಬ್ರೋ ನಮಗೇನೂ ಗೊತ್ತಿಲ್ಲ, ಅಟ್ಲೀಸ್ಟ್ ಹೆಂಗೆ ಪಾಸ್ ಆಗ್ಬೋದು ನಾವು ಸರ್, ದಯವಿಟ್ಟು ಹೇಳಿ ಸರ್ ಅಂತ ಈ ಥರ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಇವಾಗ ನಾನು ಅದಕ್ಕೆಂತಲೇ ನಿಮಗೋಸ್ಕರ ಒಂದು PDF ರೆಡಿ ಮಾಡಿದ್ದೀನಿ. ನೀವು ಏನು ಓದದೆ, ಜಾಸ್ತಿ ಕ್ವೆಶನ್ ಆನ್ಸರ್ಸ್ ಎಲ್ಲ ನೀವು ಏನನ್ನು ಓದದೆ, ಓನ್ಲಿ ನೀವು ಈ ಲೆಟರ್ ರೈಟಿಂಗು, ಪದ್ಯ ಭಾಗ ಇಂಥವನ್ನೇ ಓದಿ ನೀವು ಹೆಂಗೆ ಅಟ್ಲೀಸ್ಟ್ 28 ತೆಗಿಬೋದು, ಆರಾಮಾಗಿ 28, 35, 40 ಗಂಟೆ ಹೆಂಗೆ ತೆಗಿಬೋದು ನೀವು ಏನನ್ನು ಜಾಸ್ತಿ ಓದ್ದೇನೆ ಅಂತ. ಅದಕ್ಕಾಗಿ ಒಂದು PDF ರೆಡಿ ಮಾಡಿದ್ದೀನಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಇದೊಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರು ಎಷ್ಟೋ ಜನ ಜಸ್ಟ್ ಪಾಸ್ ಆಗಬೇಕು ಅಂದ್ಕೊತಾ ಇರ್ತಾರೆ, ಇಂಗ್ಲೀಷ್ ತುಂಬ ಜನಕ್ಕೆ ಕಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ. ಬನ್ನಿ ನೋಡಿ, ಇವಾಗ ನಾನು ಹೇಳ್ತಾ ಹೋಗ್ತೀನಿ, ಅದರ್ವೈಸ್ ನೀವೆಲ್ಲ ಸ್ಟಡಿ ಮಾಡಿ. ನೀವು ಇವಾಗಿಂದ ಓದಿದ್ರು ನಾಳೆ ಪಾಸ್ ಆಗ್ಬೋದು. ಬನ್ನಿ ನೋಡಿ, ಒಂದನೇದು ಈ ಕ್ವಾಲಿಟಿ ಆಫ್ ಮರ್ಸಿಯಿಂದ ಪ್ಲಸ್ ದ ಬ್ಲೈಂಡ್ ಬೈಯಿಂದ 2 ಕೊಡ್ತಾರೆ. ಅದರಲ್ಲಿ ಒಂದು ನೀವು ಕನ್ಫರ್ಮ್ ಬರೀಬೇಕಾಗುತ್ತೆ. ಒಂದು ಯಾವುದು, ಮೆಮೊರೈಸ್ ದ ಎನಿ ಒನ್ ಪೋಯಮ್ ಅಂತ ಕೇಳ್ತಾರೆ. ಸೊ 2ರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ. ಸೊ ಯಾವ್ದು ಓದಬೇಕು ನೋಡ್ಕೊಳ್ಳಿ ಕರೆಕ್ಟಾಗಿ. ಟೋಟಲಾಗಿ ಇದರಲ್ಲಿ 3 ಪ್ಯಾರಾಗಳಿದೆ. ಇದರಲ್ಲಿ 1, 2, 3, 4, 5 ಪ್ಯಾರಾಗಳಿದೆ ಬ್ಲೈಂಡ್ ಬೈಯಿಂದ. ನೋಡಿ 2 ಈಸಿ ಇದೆ. ಸೊ ನೀವು ಈ 2 ಕಷ್ಟ ಆಗುತ್ತೆ ಅಂದರೆ ಸುಮ್ಮನೆ ಕ್ವಾಲಿಟಿ ಆಫ್ ಮೆರ್ಸಿ 3 ಒಂದು ಲೈನ್ಗಳನ್ನ, 3 ಒಂದು ಸ್ಟ್ಯಾಂಜಸ್ನ ಚೆನ್ನಾಗಿ ಓದ್ಕೊಂಡ್ಬಿಡಿ. ನಿಮಗೆ ಕನ್ಫರ್ಮಾಗಿ ಒಂದು ಇದರಲ್ಲಿ ಬಂದೇ ಬರುತ್ತೆ. ಸೊ ಇನ್ನೇನು ಇದು ಮುಗಿದೇ ಹೋಯ್ತು. ಸೊ ಇಲ್ಲಿ ನಿಮಗೆ 4 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಸೊ ಬನ್ನಿ ಹಂಗೆ ಹೋಗ್ತೀನಿ ನೋಡಿ. ಇನ್ನೊಂದು ನಿಮಗೆ ಒಂದು 4 ಮಾರ್ಕ್ಸ್ಗೆ ಒಂದು ಸಮ್ಮರಿ ಬರುತ್ತೆ. ಸೊ ಅಟ್ಲೀಸ್ಟ್ ಪಾಸ್ ಆಗೋರು ಇದು ಹೇಳ್ತಾ ಇರೋದು. ಸೊ ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಒಂದು 28 ಬಂದರೂ ಸಾಕು ಅಂತಾರಲ್ಲ ಆ ಸ್ಟೂಡೆಂಟ್ಸ್ಗೆ. ನೋಡಿ ಇಲ್ಲಿ ನೋಡಿ, ಸಮ್ಮರಿ ಆಫ್ ದ ಪೋಯಮು ಯಾವುದ್ಯಾವುದಿದೆ, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ, ಇದು ಕನ್ಫರ್ಮ್ 100% ಬರುತ್ತೆ. ನೆಕ್ಸ್ಟು ಜಾರ್ಜ್ ಪೋಯಮ್ 2, ಇದು ಕನ್ಫರ್ಮ್ 100% ಬರುತ್ತೆ. ಇವೆರಡರಿಂದ ಒಂದು ಬರುತ್ತೆ. ನೀವು ಇಲ್ಲೇನು ಮಾಡಿ, 2 ಓದಿ. ಯಾಕಂದರೆ ಗ್ರ್ಯಾಂಡ್ ಮಾ ಅಂತೂ ಕನ್ಫರ್ಮ್ 4 ಮಾರ್ಕ್ಸ್ ಸಮ್ಮರಿ ಕೇಳ್ತಾರೆ. ಸೊ ಅದನ್ನು ಇವೆರಡು ಓದಿದರೆ ಕನ್ಫರ್ಮ್ ಇಲ್ಲಿ 4 ಮಾರ್ಕ್ಸ್, 4 ಟೋಟಲ್ 8 ಮಾರ್ಕ್ಸ್ ಕಂಪ್ಲೀಟ್. ನೋಡಿ ನಾನು ವಿತ್ ಆನ್ಸರ್ಸ್ ಹೇಳ್ತಾ ಹೋಗ್ತಿದ್ದೀನಿ ನಿಮ್ಮ ಅದಕ್ಕೆ. ನೋಡಿ ಇದು ಓದ್ಕೊಂಗಿದ್ರೆ ಓದ್ಕೊಳ್ಳಿ. ಯಾಕಂದರೆ ಈ ಸಾಂಗ್ ಆಫ್ ಇಂಡಿಯಾದಿಂದ ಏನು ಬರುತ್ತೆ ಅಂದರೆ ಒಂದು 2 ಮಾರ್ಕ್ಸ್ಗೂ ಕೇಳ್ಬೋದು, 2 ಮಾರ್ಕ್ದು ಇಲ್ಲಿ ಬರ್ಬೋದು. ಸೊ ಅದಕ್ಕಾಗಿ ಇದನ್ನು ಎಕ್ಸ್ಟ್ರಾ ಓದ್ಕೊಂಡಿದ್ರೆ ಓದ್ಕೊಳ್ಳಿ, ಇಲ್ಲ ಆಗಲ್ಲ ಅಂದರೆ ಸೊ ಬಿಟ್ಬಿಡಿ. ನೋಡಿ ಹಂಗೆ ಇಲ್ಲಿ ಒಂದು ಇಫ್ ಕ್ಲಾಸ್ 1 ಮಾರ್ಕ್ದು ಒಂದು ಕ್ವೆಶನ್ ಇರುತ್ತೆ. ಸೊ ಇದನ್ನು ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಾರ್ಮುಲಾ ನೋಡಿ, ಇಲ್ಲಿ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟೇ ಇರಬೇಕು ಯಾವತ್ತು, ವುಡ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ ಎಕ್ಸಾಂಪಲ್ಸು. ಇನ್ನೊಂದು ಇಲ್ಲಿ ನೋಡಿ, ಇದು ಆಲ್ರೆಡಿ ಲೆಟರ್ ನಾನು ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಕ್ಲೀನಾಗಿ ನೋಡ್ಕೊಳ್ಳಿ ಲೆಟರ್ನ. ನೆಕ್ಸ್ಟ್ ನೋಡ್ತಾ ಹೋಗಿ ಲೆಟ್ರ್ ಇದು ಈ ಫಾರ್ಮ್ಯಾಟು. ದೆನ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈಸಿಯಾಗಿ ನಿಮಗೆ ಅದಕ್ಕೆ ಫಾರ್ಮ್ಯಾಟ್ನ ಇಲ್ಲಿ ಫಿಲಪ್ ಮಾಡಿದ್ದೀನಿ. ಸೊ ನಿಮಗಾಗಿ ನಾನು ರೆಡಿ ಮಾಡಿರೋದು. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲಸ್ ನಾನು ಆಲ್ರೆಡಿ ಎಸ್ಸೆಗಳು ಟಾಪ್ 3 ಹೇಳಿದ್ದೀನಿ. ಇಲ್ಲೂ ಓದ್ಕೊಂಗಿದ್ರೆ ಒಂದು ಕಂಪ್ಯೂಟರ್ ಅಂತ ಹೇಳಿದ್ದೀನಿ, ಒಂದು ಎಲೆಕ್ಟ್ರಿಕಲ್ಸ್ ಬಗ್ಗೆ ಯಾವುದೇ ಇರಲಿ, ಕಂಪ್ಯೂಟರ್ ಇರಲಿ, ಇಂಟರ್ನೆಟ್ ಇರಲಿ, ಮೊಬೈಲ್ ಫೋನ್ಸ್ ಇರಲಿ, ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಒಂದು ಪೊಲ್ಯೂಷನ್ ಬಗ್ಗೆ ಹೇಳಿದ್ದೀನಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಇದರಿಂದ ಒಂದು ಕನ್ಫರ್ಮ್ ಇರುತ್ತೆ. ಯು ಮಸ್ಟ್ ರೈಟ್ ಏನು, ಇಂಟ್ರೊಡಕ್ಷನ್, ಈ ಒಂದು ಬಾಡಿ ಅದರದ್ದು ಫುಲ್ಲು, ಆಮೇಲೆ ಅದರದ್ದೊಂದು ಲಾಸ್ಟು ಕನ್ಕ್ಲೂಷನ್. ಟೋಟಲ್ 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಇಲ್ಲಿ. ನೋಡಿ ಎಲ್ಲ ಆಲ್ಮೋಸ್ಟ್ ಇವೆಲ್ಲ ಗ್ಯಾಜೆಟ್ಸ್ದೆ, ಇದೆಲ್ಲ ನೋಡಿ ಎಲೆಕ್ಟ್ರಿಕಲ್ಸ್ದೆ. ಸೊ ಇಂಥವ್ರು ಒಂದನ್ನು ಓದಿ ಸಾಕು, ಎಲ್ಲ ಅಲ್ಲೇ ಅದನ್ನೇ ಬರೆದ್ಬಿಡಿ. ನೀವು ಎಕ್ಸ್ಟ್ರಾ ಓದ್ಕೋಬೇಕು, ಟೈಮ್ ವೇಸ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಹೆಂಗೆ ತೆಗಿಬೋದು ಅಂತ ಹೇಳ್ತಾಯಿದ್ದೀನಿ. ನೋಡಿ ಒಂದು ಐ ಆಮ್ ದ ಲ್ಯಾಂಡಿಂದ 3 ಮಾರ್ಕ್ಸ್ಗೂ ಇದು ಬರ್ಬೋದು, ಏನು ಎಕ್ಸ್ಟ್ರಾ. ಎಸ್ ನೋಡ್ತಾ ಹೋಗಿ ಇಲ್ಲಿ 3 ಮಾರ್ಕ್ಸ್ದು. ನೋಡಿ ಇದು ಬಿಟ್ಬಿಡಿ, ಇದನ್ನು ಓದ್ಕೋಬೇಡಿ. ಇದು ಏನಿದು ಡೋಂಟ್ ರೀಡ್, ಯಾವುದು ಐ ಆಮ್ ದ ಲ್ಯಾಂಡ್, ಇದು ಓದಬೇಡಿ. ಇದು ಇಲ್ಲ ನಿಮಗೆ ಆ್ಯಕ್ಚುಲಿ. ಸೊ ಅದನ್ನು ಬಿಟ್ಬಿಡಿ. ಅದಕ್ಕೆ ಹೇಳ್ತಿರೋದು, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ.
ಅದು ಯಾಕಂದರೆ ಇದು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ. ನಾನು ಏನಿದ್ರು ಇಲ್ಲಿ ಬರೀ ಗ್ರಾಮರು ಮತ್ತು ಇಂಪಾರ್ಟೆಂಟ್ ಸ್ಕೋರಿಂಗ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಮಾತ್ರ ಈ ವಿಡಿಯೋದಲ್ಲಿ ಮಾಡ್ತಿರೋದು. ನೋಡಿ ಪಿಕ್ಚರ್ ರೇಟಿಂಗ್ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಮಾಡಿಬಿಟ್ಟಿದ್ದೀನಿ. ಈ 5 ಪಾಯಿಂಟ್ಸ್ನ ಇದು ಮಾಡ್ಕೋಬೇಕು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಇದನ್ನು ಆರಾಮಾಗಿ ಬರಿಬೋದು. ಇವೆರಡು ಪಿಕ್ಚರ್ನ ಚೆನ್ನಾಗಿ ಓದ್ಕೊಳ್ಳಿ. ಬೇರೆ ಬಂದರೂ ಅಟ್ಲೀಸ್ಟ್ ಯು ಶುಡ್ ರೆಡಿ ಟು ರೈಟ್ ಯುವರ್ ಓನ್ ವರ್ಡ್ಸ್. ನೋಡಿ ಪ್ರೊಫೈಲ್ ರೇಟಿಂಗ್ ಆಲ್ರೆಡಿ ಎಷ್ಟೋ ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೊಫೈಲ್ ರೇಟಿಂಗ್ ಒಂದು ಟ್ರಿಕ್ಸ್ನ ನೋಡಿ ಇಲ್ಲಿ ಏನು, ರೀಡ್ ದ ಪ್ರೊಫೈಲ್ ಕೇರ್ಫುಲ್ಲಿ, ರೈಟ್ ದ ಇನ್ಸಿಡೆನ್ಸ್ ಆಫ್ ಕ್ರೋನಾಲಜಿಕಲ್ ಆರ್ಡರ್, ಮೇಕ್ ಗ್ರಾಮೆಟಿಕಲ್ ಕರೆಕ್ಟ್ ಸೆಂಟೆನ್ಸಸ್, ಡೋಂಟ್ ಫರ್ಗೆಟ್ ಟು ಕವರ್ ಆಲ್ ಗಿವನ್ ಕ್ಲೂಸ್, ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್. ಇಷ್ಟನ್ನು ಯೂಸ್ ಮಾಡಿದರೆ ಅದು ಒಳ್ಳೆಯ ಬೆನಿಫಿಟ್ಟು. ನೋಡಿ ಇಲ್ಲಿ ಒಂದು ಸುಮ್ಮನೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಾನೇ ಓನಾಗಿ ಬರೆದಿದ್ದು ಏನೋ ಒಂದು ಈ ಪುನೀತ್ ರಾಜ್ಕುಮಾರ್ ಇದು ನಾನು ಒಂದು ಓನ್ ಬರೆದಿರುವಂತಹ ಒಂದು ಪ್ರೊಫೈಲ್ನ ಕೊಟ್ಟಿದ್ದೀನಿ. ನೋಡ್ತಾ ಹೋಗಿ. ಬರ್ನ್ 17th March 1971, ನಿಕ್ ನೇಮ್ಸ್ ಪವರ್ ಸ್ಟಾರ್ ಅಪ್ಪು. ನೋಡಿ ಇದು ಕೊಟ್ಟಿದ್ದೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ನೋಡಿ ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ಸ್ ಕೊಟ್ಟಿರೋದು ಇವು, ಅಲ್ಲಿ ಬೇರೆ ಬರುತ್ತೆ. ಸೊ ನೀವು ಇದೇ ಥರ ಈ ಒಂದು ಫಾರ್ಮೆಟಲ್ಲೇ ಬರೀಬೇಕು ಅದನ್ನು, ಓಕೆನಾ. ನೋಡಿ ಒಂದು ಸ್ಟೋರಿ ಡೆವಲಪ್ ಮಾಡೋದೊಂದು ಹೇಳಿ ಇಲ್ಲೇ ಇದೆ. ನೋಡಿ ಇದೊಂದು ಏನು ಪ್ಯಾಸೇಜ್ ರೀಡಿಂಗ್ ಮಾಡೋದು, ರೀಡಿಂಗ್ ಮಾಡಿ 4 ಮಾರ್ಕ್ಸ್. ಇಲ್ಲಿ ಟೋಟಲ್ ಅಟ್ಲೀಸ್ಟ್ 40 ಮಾರ್ಕ್ಸ್ ಈ ವಿಡಿಯೋದಿಂದ ನಿಮಗೆ ಸಿಗುತ್ತೆ. ಕ್ವಶನ್ ಆನ್ಸರ್ಸ್ ಓದ್ದೇನೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರ್ಸ್ ಓದ್ದೇನೆ. ನೋಡಿ ಇದು ಆದರೆ ಓದ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ. ಇದೆಲ್ಲ ಸುಮ್ಮನೆ ಒಂದು ಈ ಲೆಸನಲ್ಲಿ ಏನು ನೆನ್ಪಿಟ್ಕೋಬೋದು ಅಂತ ಇಲ್ಲಿ ಪಾಯಿಂಟ್ಗಳಿವೆ. ಸೊ ಗೊತ್ತಿದ್ರೆ ಅದು ಮಾಡಿ. ನೋಡಿ ಇನ್ಫಿನಿಟೀಸು, ಆಮೇಲೆ ಸಿಲೆಬಸ್ಸು, ಗ್ರಾಮರ್ ಎಲ್ಲ ಇಲ್ಲೇ ಇದೆ. ಸೊ ಇಷ್ಟು ನೋಡಿದ್ರೆ ಅಂದ್ಕೊತೀನ ನೀವು ಇಷ್ಟೇ ಓದಿ ಸಾಕು. ಇದರಿಂದನೇ ನೀವು ಮಿಕ್ಕಿದ ಎಕ್ಸ್ಟ್ರಾ ಈ ಆರ್ಟಿಕಲ್ಸು ಪಾರ್ಟ್ಸ್ ಆಫ್ ಸ್ಪೀಚು ಅವೆಲ್ಲ ಇದೆ ನೋಡಿ. ಆದರೆ ಅದನ್ನು ಓದ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಇಷ್ಟು ಓದಿದರೆ ಸಾಕು ನಿಮಗೆ. ಎಲ್ಲರಿಂದ 4 ಮಾರ್ಕ್ಸ್ ಅಂದ್ರೂ ಅಟ್ಲೀಸ್ಟ್ ನೀವು 30 ಮಾರ್ಕ್ಸ್ ತೆಗಿಬೋದು, ಜಸ್ಟ್ ಪಾಸ್ ಆಗ್ಬೋದು. ಸೊ ಎಮರ್ಜೆನ್ಸಿಗೆ ಇನ್ನೂ ನೋಡಿ, ಇದು ಕರೆಕ್ಟಾಗಿ ಇಷ್ಟು ಓದಿದರೆ ನೀವು ಒಂದು ಲೆವೆಲ್ಗೆ ಒಂದು 28 to 25 to 30 ತೆಗಿಬೋದು. ಸೊ ಅದಕ್ಕೆ ಎಕ್ಸ್ಟ್ರಾ ಏನಾಗುತ್ತೆ ಈ ಗ್ರಾಮರೇ ನೋಡ್ಕೊಳ್ಳಿ. ನಿಮ್ಗೆ ಇದಾಗ್ಲಿಕ್ಕೂ ಪರವಾಗಿಲ್ಲ. ಸಮರಿ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಏನೋ ಮೊದಲನೇದು ಗ್ರ್ಯಾಂಡ್ ಮಾ ಕ್ಲೇಮ್ ಸೆಟ್ರಿ, ಅದಾದಮೇಲೆ ಜಾರ್ಜ್ ಪೋಯಮ್ 2, ಅದಾದಮೇಲೆ ಆನ್ ದ ಲ್ಯಾಂಡ್. ನೋಡಿ ಇಷ್ಟು ಮೂರನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ದ ಸಾಂಗ್ ಆಫ್ ಇಂಡಿಯಾ ಇಷ್ಟು ಓದಿದರೆ ಅಲ್ಲಿಂದ ಒಂದು 4 ಮಾರ್ಕ್ಸು ಗ್ಯಾರಂಟಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಏನೈತೆ, ನೆಕ್ಸ್ಟ್ ಅಷ್ಟೇ. ಇನ್ನು 3 ಮಾರ್ಕ್ಸ್ದು ಅದೆಲ್ಲ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರನೇ ಓದಿ, ನೆಕ್ಸ್ಟ್ ಓದಬೇಡಿ. ಅದನ್ನು 2 ಮಾರ್ಕ್ಸ್ ಅಂತೂ ನಾನು ಪ್ರೊವೈಡ್ ಮಾಡಿದ್ದೀನಿ. ಟಾಪ್ 25 ಇರುವಂಥ ಒಂದು ವೀಡಿಯೋನ ಕೊಟ್ಟಿದ್ದೀನಿ ಆಲ್ರೆಡಿ. ನೋಡಿಲ್ಲ ಅಂದರೆ ದಯವಿಟ್ಟು ಟೋಟಲ್ 8ರಿಂದ 10 ವೀಡಿಯೋಗಳೈತೆ. ಅಷ್ಟು ವೀಡಿಯೋಗಳನ್ನ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ದಯವಿಟ್ಟು 10 ವೀಡಿಯೋನು ವಾಚ್ ಮಾಡಿ. ನಾನು ವೀಡಿಯೋ ನೋಡೋದ್ರಿಂದ ನೀವು ಬೇಕಾದ್ರೆ ನೋಡಿ. ನಾಳೆ ಇವೇ ಕ್ವಶನ್ಸು ಬರುತ್ತೆ ನಾವು ಕೊಟ್ಟಿರೋವೆ. ಇನ್ನೇನಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟ್ ನಾನು ಏನು ಮಾಡಬೇಕಂತ ನಿಮ್ಗೆ ಏನು ಕಮೆಂಟ್ ಮಾಡ್ತಿದ್ರೆ ನಾನು ಅದ್ರ ಮೇಲೇ ಮಾಡ್ತಿರೋದು. ನಿಮ್ಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಯಾವುದಾದ್ರು ಗ್ರಾಮರ್ ಬೇಕಿದ್ರೆ ದಯವಿಟ್ಟು ಕೇಳಿ, ನಾನು ವೀಡಿಯೋ ಮಾಡಿ ಬಿಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಇರ್ತಾರೆ, ದಯವಿಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಈ ಲೈಕು ಅದು ಮಾಡಲಿಕ್ಕೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಅವರು ಒಂದು ಗೊತ್ತಾಗುತ್ತೆ, ಅವ್ರಿಗೂ ಎಷ್ಟೋ ಜನಕ್ಕೆ ಇನ್ನೂ ನಮ್ಮ ಚಾನಲ್ ರೀಚ್ ಆಗಿಲ್ಲ. ನಾನು ಹೊಸದಾಗಿ ಕ್ರಿಯೇಟ್ ಮಾಡಿದ್ರಿಂದ ರೀಚ್ ಆಗಿಲ್ಲ. ಸೊ ಅವ್ರಿಗೂ ಗೊತ್ತಾದ ತಕ್ಷಣ ಅವರು ನೋಡ್ತಾರೆ ವೀಡಿಯೋಸು, ನೋಡಿದ ಮೇಲೆ ಅವ್ರಿಗೂ ಒಂದು ಇದರಿಂದ ಬೆನಿಫಿಟ್ ತೊಗೋತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಿದ್ರು ಕಮೆಂಟ್ ಮಾಡಿ.